ಸಚಿವ ಸಂಪುಟ ವಿಸ್ತರಣೆಗೆ ದಿನ ಕಳೆದಂತೆ ಹೆಚ್ಚುತ್ತಿದೆ ಆಕಾಂಕ್ಷಿಗಳ ದಂಡು. ನಾನು ಕೂಡ ಸಚಿವ ಆಕಾಂಕ್ಷಿ, ಮಂತ್ರಿ ಆಗುವ ಯೋಗ್ಯತೆ ನನಗೂ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಕಾದು ನೋಡುತ್ತೇನೆ. ಬೆಳಗಾವಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟು ಶಾಸಕ ಮಹೇಶ್ ಕುಮಟಹಳ್ಳಿ ಹೇಳಿಕೆ. ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಾನು ಕೂಡ ಸಚಿವ ಆಕಾಂಕ್ಷಿ ಎಂದು ಶಾಸಕ ಮಹೇಶ್ ಕುಮಟಹಳ್ಳಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಚಿವ ಸ್ಥಾನ ಬೇಕೆಂದು ಕೇಳಿದ್ದೇನೆ. ಕೇಂದ್ರದ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಿದ್ದೇನೆ ಎಂದು ಇದೇ ಸಂದರ್ಭ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರ, ಶೇಗುಣಸಿ, ಸಪ್ತಸಾಗರ, ಸವದಿ ದರ್ಗಾ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ನಾನು ಈಗಾಗಲೇ ಸಚಿವ ಆಕಾಂಕ್ಷಿಯಾಗಿದ್ದು ಈ ಕುರಿತು ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಗಮನಕ್ಕೆ ತಂದಿದ್ದೇನೆ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟರೆ ಅದನ್ನು ನಾನು ಸಂಪೂರ್ಣವಾಗಿ ನಿಭಾಯಿಸುತ್ತೇನೆ ಎಂದಿದ್ದಾರೆ. ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ 532 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿದ್ದೇನೆ. ಅದರಲ್ಲಿ ರಸ್ತೆ ಡಾಂಬರೀಕರಣ, SC/ST ಕಾಲೋನಿಯಲ್ಲಿ CC ರಸ್ತೆಗಳು, ಗ್ರಾಮಗಳಲ್ಲಿ ದೇವಸ್ಥಾನ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಹಲವಾರು ಕಾಮಗಾರಿಗಳನ್ನು ಕೈಗೊಂಡಿದ್ದೇನೆ. ನನ್ನ ಅವಧಿಯಲ್ಲಿ ಅಥಣಿ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡುವ ಗುರಿ ಹೊಂದಿದ್ದೇನೆ. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಎಂದಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಕೂಡ ನಾವು ಸೆಗುಣಸಿ ಇರ್ಬೋದು, ದಗು ಇರ್ಬೋದು, ಸಪ್ಸಾಗರ ತೀರ್ಥದಲ್ಲಿ ಸುಮಾರು 1,65,70 ಲಕ್ಷಗಳ ಕಾಮಗಾರಿಗಳ ಪೂಜೆಗಳನ್ನು ಮಾಡಿದ್ದೀವಿ. ಸರ್, ಈ ಸಚಿವ ಸಂಪುಟದಲ್ಲಿ ನಿಮ್ಮ ಹೆಸರು ಕೇಳಿಬಿಡುತ್ತೆ ಸರ್. ಸಚಿವ ಸಂಪುಟದಲ್ಲಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾನು ಬದ್ಧನಿದ್ದೀನಿ. ಹಲವಾರು ರಾಜಕೀಯ ವಿದ್ಯಮಾನಗಳು ನಡೆದಿದ್ದರೂ ಕೂಡ ನಾನು ಒಮ್ಮೆ ಮನವಿ ಮಾಡಿದ್ದೀನಿ ಸನ್ಮಾನ್ಯ ಯಡಿಯೂರಪ್ಪಜಿಯವರಿಗೆ. ಅವ್ರಿಗೂ ಕೂಡ ಗಮನದಲ್ಲಿ ಇದೆ. ಸಾಂದರ್ಭಿಕವಾಗಿ ಯಾವಾಗ ಏನು ಸ್ಟೆಪ್ ತಗೋತಾರೆ ನಾನು ಇಲ್ಲಿ ನಮ್ಮ ಕ್ಷೇತ್ರ ಜನರ ಜೊತೆಗೆ ಕೆಲಸಗಳಲ್ಲಿ ಇದ್ದೇನೆ. ಥ್ಯಾಂಕ್ ಯು. ಗುತ್ತಿಗೆದಾರರಾದ ಪ್ರಕಾಶ್ ಚನ್ನಣ್ಣನವರ್, ಶಿವಗೌಡ ಜಗದೇವ, ರಾಮ ಗಾಡಿವಡ್ಡರ, ಮುಖಂಡರಾದ ರಾಜುಗೌಡ ನಾಡಗೌಡರ, ಅಮೂಲ ನಾಯ್ಕ, ದಿಲೀಪ್ ಕಾಂಬ್ಳೆ, ರಾಜು ನರೋಡೆ ಸೇರಿದಂತೆ ಗಣ್ಯರು ಮತ್ತು ಕಾರ್ಯಕರ್ತರು ಈ ಸಂದರ್ಭ ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ಸಮಗ್ರ ನ್ಯೂಸ್, ಅಥಣಿ.